ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು, ಶಾಸಕರು, ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು, ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ. ದಿನೇಶ್ ಗುಂಡೂರಾವ್ ಅವರ ಆದೇಶದ ಮೇರೆಗೆ ಏನು ಜನಪ್ರಿಯ ಮುಖ್ಯಮಂತ್ರಿಗಳು ಒಳ್ಳೆ ಆಡಳಿತವನ್ನು ನೀಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರು, ದೀನದಲಿತರು, ಹಿಂದುಳಿದವರು ಎಲ್ಲ ವರ್ಗದ ನಾಯಕರಾಗಿ ಅನೇಕ ಭಾಗ್ಯಗಳನ್ನು ನೀಡಿ ಇವತ್ತು ಕರ್ನಾಟಕಕ್ಕೆ ಒಂದು ಮಾದರಿ ಸರ್ಕಾರವನ್ನು ನೀಡ್ತಾ ಇದ್ದಾರೆ. ದೇವರ ದರ್ಶು ಬಿಟ್ಟರೆ ಎರಡನೇ ದೇವರ ದರ್ಶು ಸಿದ್ದರಾಮಯ್ಯ ಅಂತ ಇವತ್ತು ಹೆಸರು ತಗೊಂಡು ಒಳ್ಳೆ ಅಧಿಕಾರ ನೀಡ್ತಾ ಇರೋದು ಈ ಬಿಜೆಪಿಯವರಿಗೆ ಒಂಥರ ಮುಜುಗರ ತರ್ತಾ ಇದೆ. ಆದ್ರಿಂದ ಹೆಂಗಾರ ಮಾಡಿ ಇಲ್ಲ ಸಲ್ಲದ ಆರೋಪವನ್ನ ಮಾಡಿ ಅವ್ರ ಮೇಲೆ ಯಾವುದೇ ಒಂದು ಕಪ್ಪು ಚಿಕ್ಕೆ ಇಲ್ಲ ಏನೆಲ್ಲ ಒಂದು ಮಾಡಿ ಆರೋಪವನ್ನ ಮಾಡಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಂತ ಒಂದು ಹುನ್ನಾರವನ್ನ ನಮ್ಮ ಏನು ರಣಯಡಿ ಜೆಡಿಎಸ್ ಜೊತೆ ಸೇರ್ಕೊಂಡು ಇವತ್ತು ನಡೆಸ್ತಾ ಇದೆ. ಇಬ್ಬರಿಗೂ ಹೇಳ್ತಾ ಇದ್ದೀವಿ, ಎರಡೂ ಪಕ್ಷದವ್ರಿಗೂ ಯಾವುದೇ ಒಂದು ಉರುಳಿಲ್ದಿರೋಂಥ ಒಂದು ನೀವು ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ. ದಯವಿಟ್ಟು ರಾಜ್ಯಪಾಲರೇ, ತಾವು ನೋಡ್ತಾ ಇದ್ದೀರಾ, ಅಪೂರ್ವವಾದಂತಹ ಲಕ್ಷಾಂತರ ಜನ ಸೇರಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ತಾವು ಯೋಚನೆ ಮಾಡಬೇಕು. ನೀವು ಕೊಟ್ಟಿರ್ತಕ್ಕಂಥ ನೋಟಿಸ್ ಅನ್ನ ಹಿಂಪಡೆಯಬೇಕು. ಸಿದ್ದರಾಮಯ್ಯನವರ ಸರ್ಕಾರವನ್ನ ಸುಸಜ್ಜಿತವಾಗಿ ನಡೆಸಲು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮಾನ್ಯ ಘನವೆತ್ತ ರಾಜ್ಯಪಾಲರು ವಿಧಾನಸಭಾ ಕ್ಷೇತ್ರದಿಂದ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರ ಆದೇಶದ ಮೇರೆಗೆ ಮೈಸೂರನ್ನು ಗಾಂಧಿನಗರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಸಬೇಕು. ಇಡೀ ಕರ್ನಾಟಕ ರಾಜ್ಯದ ಜನತೆ ಮಾನ್ಯ ಶ್ರೀ ಸಿದ್ದರಾಮಯ್ಯರ ಜೊತೆನಲ್ಲಿದೆ. ಕರ್ನಾಟಕನೇ ಜೊತೆಯಲ್ಲಿ ಇರುವಾಗ ರಾಜ್ಯಪಾಲರ ಒಂದು ಲೆಟ್ರು ಏನು ಕೆಲಸ ಮಾಡೋದಿಲ್ಲ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯಪಾಲರು ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ತಿಳ್ಕೊಂಡು ಅವರು ಕೊಟ್ಟಂಥ ನೋಟಿಸ್ ಹಿಂಪಡಿಬೇಕು ಅಂತ ನಾವು ಆಗ್ರಹ